ಸ್ಟೈಲ ಏನಪ್ಪ ಪ್ಯಾಶನ್ ಕಾಲ ತಿಳ್ಕೊಂಡು ಇವರ ಸ್ಟೈಲ ಎಂತದು ಪರನಲಿಲ್ಲ ಗಂಡು ಹೆಣ್ಣೆಂಬು ತಿಳಿವಲ್ಲ ಕಲ್ಲ ಓ ಎಂತದು ಪರನಲಿಲ್ಲ ಗಂಡು ಹೆಣ್ಣೆಂಬು ತಿಳಿವಲ್ಲ ಕಲ್ಲ ಎಂತದು ಪ್ಯಾಶನ್ ಕಾಲ ಕೆಟ್ಟ ಹೋದ್ರಪ್ಪ ಕಾಲ ಕೆಟ್ಟ ಹೋತು ಅಂತನ ಅಲ್ರಿ ಮಳೆಗಾಲ ಬಂದಾಗ ಚಳಿಗಾಲ ಬರ್ತೈತಿ ಚಳಿಗಾಲ ಬಂದಾಗ ಮಳೆಗಾಲ ಬರ್ತೈತ್ರಿಪ್ಪ ಹಿಂಗಾಗಿ ಪೂರಾ ಕಾಲ ಕೆಟ್ಟ ಹೋಗ್ಯಾವ ಯಪ್ಪ ಪೂರಾ ಕಾಲ ಕೆಟ್ಟ ಹೋಗ್ಯಾವ ಅದ್ರಾಗಂತ್ರು ಈ ಕಿನಾಲ ನೀರು ಬಂದಾಗ ಸಹಿತ ಈ ಬೆಳಿ ಸಹಿತ ಊಟ ಪಲ್ಟಾಗಕತ್ತಾವ ಯಪ್ಪ ಬೆಳಿ ಸಹಿತ ಊಟ ಪಲ್ಟಾಗಕತ್ತಾವ ಬೆಳಿ ಸಹಿತ ಅಷ್ಟ ಅಲ್ರಿ ಇಲ್ಲಿ ಕೂತು ಮಂದಿ ಸಹಿತ ಅದಲಿ ಬದಲಿ ಆಗಾಕತ್ತಾವು ಯಪ್ಪ ಹಿಂಗಾಗಿ ಪೂರಾ ಕಾಲ ಕೆಟ್ಟ ಹೋಯ್ತು ಯಪ್ಪ ಪೂರಾ ಕಾಲ ಕೆಟ್ಟಗತ್ತೆ ಯಾಕಂದ್ರ ಈಗಿನ ಹುಡುಗಿಯರ ಸ್ಟೈಲ್ ನೋಡ್ಬೇಕ್ರಿ ನೀವು ಹಾಫ್ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡ ಈ ಬಂಟ್ನೂರ್ ಪರಮಾಪನ ಗುಡಿ ಮುಂದೆ ಹಾದು ಹೊಂಟ್ರಪ್ಪ ಅಂತಂದ್ರ 90 ವರ್ಷದ ಮುದುಕರು ಸಹಿತ ನೋಡಾಕತ್ತಾರ ಯಪ್ಪ 90 ವರ್ಷದ ಮುದುಕರು ಸಹಿತ ನೋಡಾಕತ್ತಾರ ಹಿಂಗಾಗಿ ನಮ್ಮಂತ ಹರಿಯದ ಹುಡುಗರ ಕಾಲ ನಮ್ಮ ಹಿರ್ಕನಾರ್ ಕಾಶ್ಯಪ್ಪಂದು ಮಸಾಳೆ ಹನುಮಂತಂದು ಎಲ್ಲ ಅವ್ರ ಮುಂದೆ ನಾವು 90 ವರ್ಷದ ಮುದುಕರ ಮುಂದೆ ಜೀರೋ ಆಗಿಬಿಟ್ಟು ಯಪ್ಪ ನಾವು ಜೀರೋ ಆಗಿಬಿಟ್ಟಿವಿ ಹುಡುಗಿ ಬಂತು ನೋಡ ಯಾರಿಗೆ ಬೇಕು ಹೂವ ಶಾಮಂತಿಗೆ ಹೂವ ಮಲ್ಲಿಗೆ ಹೂವ ಜಾಜಿ ಹೂವ ಬರಬರೇ ಒಬ್ರ ಬರ್ರು ಒಬ್ರ ಬಂದು ಮಾಡ್ರು ವ್ಯಾಪಾರನು ಏನೋ ಡ್ರೈವರ್ ನಾ ಎಲ್ಲ ಹೊಡ್ತೀನಿ ಅಲ್ಲೇ ಬರ್ತಿಲ್ಲ ಯಾಕೆ ಏನು ನಿನ್ನ ಕೆಲಸ ಸಂಗಿ ನೀನಾ ಅಲ್ಲ ಹೂ ಮರಾಕ್ ಬಂದಿಲ್ಲ ಇನ್ನ ಎಷ್ಟರ ಉದ್ಯೋಗ ಮಾಡ್ತೀಯ ಅಂತ ನೀ ಮಾನಿ ಮೊಸರು ಮಾರಾಕ್ ಬಂದಿದ್ದಿ ಹೂ ಮರಾಕ್ ಬಂದಿಯಲ್ಲ ಹುಡುಗಿ ಏನ್ ಮಾಡ್ಬೇಕಪ್ಪ ಡ್ರೈವರ್ ಈಗಿನ ಕಾಲದಾಗ ಇಲ್ಲ ಬಾರೋ ಇಲ್ಲಿ ಈಗಿನ ಕಾಲದಾಗ ಒಂದ ಉದ್ಯೋಗ ಮಾಡಕತ್ರ ಹೊಟ್ಟಿ ತುಂಬಂಗಿಲ್ಲ ಅದಕ್ಕ ನಿನಗ ಗೊತ್ತೈತಿಲ್ಲ ಒಂದ್ 4-5 ಉದ್ಯೋಗ ಮಾಡ್ತೀನಿ ಇನ್ನ ಎಷ್ಟಾರ ಉದ್ಯೋಗ ಮಾಡ್ತೀಯ ಹುಡುಗಿನಿ ಇನ್ನ ಎಷ್ಟಾರ ಉದ್ಯೋಗ ಮಾಡ್ತೀಯ ನಿನಗ ಗೊತ್ತಲ್ಲೋ ಹೂವ ಮಾರ್ತೀನಿ ಹಣ್ಣು ಮಾರ್ತೀನಿ ಮಿಕ್ಕಿದಕ್ಕೆ ಮೊಸರು ಮಾರ್ತೀನಿ ಮಾಸ್ತರ ಹೋಗ್ಕೊಂಡ್ಬಿಡ್ತೇನೆ ಲಬಲಬ ನಿಂತು ಐ ಆಮ್ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ ನೀ ಸೈ ಸಿಗಿಪ್ಪ ನೀನು ಇವ ಜಾನ್ಸಿನ ನೀ ಹೌದು ನಿನಗ ಗೊತ್ತಲ್ಲ ಮೊಸರು ಮಾರ್ತೀನಿ ಅಲ್ಲ ಹುಡುಗಿ ಇಷ್ಟೆಲ್ಲ ನೀ ಮಾರ್ತೀಯ ಅಂದ ಮ್ಯಾಲ
ಇನ್ನ ನೀ ಯಾವ್ಯಾವ ಉದ್ಯೋಗ ಮಾಡ್ತಿ ಅನ್ನೋದು ಹೇಳಲ್ಲ. ಹೇಳಿದ್ನಲ್ಲೋ ಮರೆ, ಹೂವ ಮಾರ್ತೀನಿ, ಹಣ್ಣು ಮಾರ್ತೀನಿ, ಮಿಕ್ಕಿದಕ್ಕೆ ಮೊಸರು ಮಾರ್ತೀನಿ. ಹೋಗಲ್ಲ ಬಿಡು. ನಾ ಮದುವೆಗೂ ಗಂಡು ಹೆಂಗಿರ್ಬೇಕಂತ ಗೊತ್ತೈತೆ ನಿನಗ? ಹೆಂಗಿರ್ಬೇಕ ಹುಡುಗಿ ನಿನ್ ಗಂಡ? ಹೇಳ್ತೀನಿ ಕೇಳ ದೋಸ್ತ, ನಾವು ಹೇಳಿದ ಎಲ್ಲಾ ಕೆಲಸನೂ ಮಾಡ್ಬೇಕು. ಏಕಮುಖಿ ಹೇಳ್ಬೇಕಂದ್ರ ಅವಂಗ ನೌಕರಿ ಇರ್ಬೇಕು. ಅಂತವಿದ್ರೆ ಮಾಡ್ಕೋತೀನ, ಇಲ್ಲಂದ್ರ ಮಾಡ್ಕೊಳಲ್ಲ. ಅಲ್ಲ ಹುಡುಗಿ, ನೀ ಕಂಡೀಷನ್ ಹಾಕಿದಂಗ ಮಾಡ್ಕೊಳು ಅಂತ ಈ ಬಂಟ್ನೂರ್ ಹುಡುಗರು ಯಾರು ಇಲ್ಲ. ಅಲ್ಲ ನೀ ಇಷ್ಟ ದಿಮಾಕಲೆ ಮಾತಾಡ್ತೀಯ ಅಂದ್ರ ನೀ ಹಿಂಗ ಹೂ ಮಾರ್ಕೋತ ಮೊಸರು ಮಾರ್ಕೋತ ಹೂ ಮಾರ್ಕೋತ ಮೊಸರು ಮಾರ್ಕೋತ ಹಿಂಗ ಹೋಗೋದಕ್ಕತ್ತ ಹುಡುಗಿ, ನೀ ಹಿಂಗ ಹೋಗೋದಕ್ಕತ್ತ. ಅಂದ್ರ ನಾ ಶರಣಮ್ಮಕ್ಕಿ ನೀನು ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ನಾ ಅಂದ್ರ ಏನು ತಿಳಿದಿ? ಏನ ಹುಡುಗಿ? ವರ್ಚಸ್ ಅಂದ್ರ ಏನು? ಲೇ ಬರ್ರಿ, ನಾ ಒಂದ್ ಆಟೋ ಕೈ ಮಾಡಿದ್ನಿ ಅಂದ್ರ ಸಾಲ ಹಿಡ್ದ 10 ಆಟೋ ಬಂದ ನಿಂದಿರ್ತಾವ ನನ್ನ ಹತ್ತಿಸ್ಕೊಂಡು ಹೋಗಾಕ. ಅಷ್ಟಲ್ಲ, ಒಂದು ಹುಡುಗ ಏನಾರ ನಾ ಕೈ ಮಾಡಿ ತೋರಿಸಿದ್ನಿ ಅಂದ್ರ ಮದುವೆಕ್ಕೇನ ಅಂತೇಳಿ ಸಾಲ ಹಿಡ್ದ ಮ್ಯಾಲ ಕುಂತವ್ರ 10 ಮಂದಿ ನಿಂದಿರ್ತಾರ. ನನ್ನ ಮದುವೆ ಆಗು, ನನ್ನ ಮದುವೆ ಆಗು ಅಂತ. ಹಂಗ ನಂದು ಎಲ್ಲ ಸುಳ್ಳ. ಕರೆನ. ಈಗ ಹೇಳ, ಸರಳ ಏನು ಹೂ ತಗೋತೀವಿ ಏನು ಹೋಗ್ಲನ? ಹೂ ತಗೊಂಡ್ ಏನ್ ಮಾಡ್ಲಿ ಹುಡುಗಿ? ಹೂ ತಗೊಂಡ್ ನಾ ಏನ್ ಕಿವ್ಯಾಗ ಹಾಕೋಲ್ಯ? ಮನ್ಯಾಗ ಹೋಗಿ ನನ್ನ ಮುಂದಿನ ಹೆಂಡತಿ ಕೊಡಬೇಕಂದ್ರ ಮನ್ಯಾಗ ನನಗೆ ಹೆಂಡತಿ ಸಾಯ್ತಿ ಇಲ್ಲ. ಓ ಮೈ ಗಾಡ್, ದಿಸ್ ಇಸ್ ಎ ಬಿಗ್ ಪ್ರಾಬ್ಲಮ್. ಅದು ಬಿಟ್ಟ ಹೊರಗೆ ಬಂದು ಕೊಡಬೇಕಂದ್ರ ಹೊರಗೂ ಒಂದು ಲವರ್ ಸಾಯ್ತಿಲ್ಲ. ಓ ಮೈ ಗಾಡ್, ಸ್ಟೆಪ್. ಹೂ ತಗೊಂಡ್ ನಾ ಏನ್ ಮಾಡ್ಲಿ ಹುಡುಗಿ? ಒಂದು ಕೆಲಸ ಮಾಡು, ಯಾವ್ದಾರ ಒಂದು ಹುಡುಗಿ ಫಿಕ್ಸ್ ಮಾಡ್ಕೋ. ಆಕಿ ದಿನ ಹೂ ಕೊಟ್ಟು 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 ನಿನ್ನ ಮದುವೆ ಹಾಕಳ. ನನ್ನ ಬುಟ್ಟಾಗಿನ ಹೂವರ ಖಾಲಿ ಹಾಕವು. ಏ ಗಿಡ್ಡಿ ಯಾಕೋ ಲಂಬು? 20 ರೂಪಾಯಿ ಕೊಡ್ತೀನಿ, ಲವ್ ಮಾಡು. ಯಾವ ಹುಡುಗಿರ ಯಾಕ ನೀನ ಹೂ ಅಂದ ನಿನ್ನ ಕುರುದಡ್ಡ್ಯಾಗ ಲವ್ ಮಾಡಿ ನಿನ್ನ ಮದುವೆ ಆಗಬೇಕತ್ತ ಇದಕ್ಕೆ ನೀ ಏನಂತಿ? ಹೋಗಲೇ ಹೋಗೋ. ಇದು ಮ್ಯೂಸಿಕ್ ಹಾಕೋ, ವಿಲನ್ ನಾನು ಹೋಗಿ ನಿನ್ನ ಮದುವೆ ಆಗ್ಲಾ? ನಗೋ ಚೋಡು. ನಿನ್ನ ನಾ ಮದುವೆ ಆಗಲ್ ದೋಸ್ತ. ನಿನ್ನ ಮದುವೆ ಆಗೋ ಹುಡುಗಿನ ನಾ ಅಲ್ಲ. ಮತ್ತೆ ಎಂತ ಹುಡುಗನಾಕಿ ಹುಡುಗಿ ಮದುವಿನಿ? ಎಂತ ಹುಡುಗನಾಕಿ? ಅಲ್ಲ ನನಗೇನಾಗೈತಿ? ಹೀರೋ ಆಗೀನಿ. ಅಲ್ಲ ಹುಡುಗಿ, ಇಷ್ಟೆಲ್ಲ ನಿನ್ನ ಮನಸ್ಸಿದ್ರು ಕರೆ ಹೊರಗೆ ಯಾಕೆ ನೀನು ಮನಸ್ಸು ಬ್ಯಾಡ ಬ್ಯಾಡ ಅನ್ನಕತ್ತಿ? ಅಂದ್ರ ನೀನು ನನ್ನ ಕಾರ್ನ ಕರ್ಕೊಂಡೋಗಿ ಎಲ್ಲಾ ಕಡೆ ಸುತ್ತಿಸ್ಕೊಂಡು ಬರ್ತಿ. ನೋಡ ಹುಡುಗಿ, ನೀವು ಅಂದ್ರ ನಿನ್ನ ಕಾರ್ ಗಡಿದಾಗ ಕರ್ಕೊಂಡು ಗೋಕಾಕ್ ಹೋಗಿ ಗೋಕಾಕ್ ಪಾಲಸ್ ತೋರಿಸ್ಕೊಂಡ ಹಂಗ ಮನ್ ತಾಜ್ ಮಹಲ್ ತೋರ್ಸ್ಕೊಂಡ ಬರ್ತಾನ. ಇದಕ್ ನೀ ಏನಂತಿ? ಯವ್ವ, ನನ್ನ ಕಾರ್ನ ಕರ್ಕೊಂಡೋಗಿ ಇಡೀ ಆಲ್ ಇಂಡಿಯಾನ ತೋರಿಸ್ಕೊಂಡು ಬರ್ತಿ, ಹೌದಲ್ಲ? ಹಾ ಹೌದು. ನಿನ್ನ ಕಾರ್ ಎಲ್ಲೈತೆ ನೋಡು, ತೋರ್ಸೋದನ್ನ ತೋರ್ಸು. ಅಲ್ಲ ಹುಡುಗಿ, ಈಗ ಅದ್ರ ಮಸಾಲೆ ಹನುಮಂತ ನಾ ಬಾಡಿಗೆ ಹೋದಾನ. ಕಾರ್ ಗಾಡಿ ಅಷ್ಟ ಅಲ್ಲ, ಇನ್ನ ಬಾಳ ಅದಾವ ಹುಡುಗಿ. ನಾನು ಇನ್ನ ಬಾಳ ಅದಾವ. ಇನ್ನು ಏನೇನದಾವು? ಏನೇನ್ ಹೇಳ್ತಿ? ನೋಡ ಹುಡುಗಿ, ಊರಾಗ ದೊಡ್ಡ ಸಾವುಕಾರ ಅಂದ್ರು ನಾನ. 100 ಎಕರೆ ಜಮೀನ್ ಐತಿ, 10 ಇಂಡಕಾ ಕಾರ್ ಅದಾವು, 4 ಟಾಟಾ ಸುಮೋ ಅದಾವು, 8 ಕಾರ್ ಗಾಡಿ ಅದಾವ. ಅವೆಲ್ಲ ಈಗ ಹೊರದೇಶಕ್ಕೆ ಬಾಡಿಗೆ ಕೊಟ್ಟು ಬಂದನ. ಹುಡುಗಿ ಹೊರದೇಶಕ್ಕೆ ಬಾಡಿಗೆ ಕೊಟ್ಟು ಬಂದನ. ನೀವು ಅಂದಿ ಅಂದ್ರ ನಿನ್ನ ಮದುವೆ ಆಗಿ ಕಸಿಂದ ಅದ ಕಾರ್ ಗಾಡಿ ತೋರ್ಸ್ಕೊಂಡ್ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ ಬರುವಂದಕ್ಕೆ ನೀ ಏನಂತಿ? ನಾನು ಎಷ್ಟು ಪ್ರೀತಿ ಮಾಡ್ತೀವೋ ನನ್ನ ಸೀರಾಗಿನ ಸೂರ. ನೋಡ್ ಹುಡುಗಿ, ಬರ್ಮಾಪನ್ ಜಾತ್ರೆಗೆ ಬರೋಬರಿ 1 ವರ್ಷ ಆತ್ ನಿನ್ ನಾನ್ ಲವ್ ಮಾಡಾಕತ್ತಿ. ಹೋದ ವರ್ಷ ನಾ ಸ್ಕೆಚ್ ಹಾಕಿಲ್, ನೀ ಗೊತ್ತಾಗೈತ್ ನನಗ. ಬರೇ ಕುಂತ್ರು ನಿಂದ ಜ್ಞಾನ, ನಿಂತ್ರು ನಿಂದ ಜ್ಞಾನ, ಮಲಗಿರು ನಿಂದ ಜ್ಞಾನ. ನೀನು ಚಿಂತಿ ಮಾಡಿ 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 ಸ್ವರ್ಗ ಸಣ್ಣ ಆಗಿನ ಹುಡುಗಿ, ಸ್ವರ್ಗ ಸಣ್ಣ ಆಗಿನ. ಇಷ್ಟೆಲ್ಲ ಸಿನಿಮೆಂತಿಕೆ ಅಂತ ಐತಿ, ಆದ್ರ ನೀ ಏನು ಮಂಡ ಚೊಣ್ಣ ಅರ್ರಕ ಹಿಂಗೆ ಹಾಕೊಂಡ್ ಅಡ್ಡಾಡಕತ್ತಿಯಲ್ಲ, ಇದಾನು ನಿನ್ನ ಶ್ರೀಮಂತಿಕೆ? ಅಲ್ಲ ಹುಡುಗಿ, ಮಹಾತ್ಮ ಗಾಂಧೀಜಿ ಅವರು ನೋಟಿನ ಮ್ಯಾಗ ಫೋಟೋ ಹಾಕಿದ್ರು ಸಹಿತ ಅವ್ರ ದೇಶಕ್ಕಾಗಿ ಹೋರಾಟ ಮಾಡ್ಯಾರ. ಶ್ರೀಮಂತಿಗೆ ಅನ್ನೋದು ತೋರಿಸಿಕೊಟ್ಟಿಲ್ಲ ಅವ್ರ. ಅದಕ್ಕಾಗಿ ನಾನು ಈ ಮಂದಿಗೆ ಶ್ರೀಮಂತಿಗೆ ತೋರಿಸಬಾರ್ದಂತೇಳಿ ಹರಕಂಗಿ ಹಾಕೊಂಡ್ ಅಡ್ಡಾಡ್ತೀನ. ಸಂಗಿ ಹರಕಂಗಿ ಹಾಕೊಂಡ್ ಅಡ್ಡಾಡ್ತಾನ. ಓ, ನೀ ಅವ್ರು ಇದರ ಮನುಷ್ಯ ಅದಾವನ ನೀ? ನನಗೆ ಈಗ ಗೊತ್ತಾತ್ ನೋಡು. ಆದ್ರ ಏನ್ ಬಿಡು, ನಾನು ನಿನ್ನ ಪ್ರೀತಿ ಮಾಡ್ತೀನಿ ವಲ್ಲ ಅನ್ನಲ್ಲ, ಆದ್ರ ನಂದೊಂದು ಕಂಡೀಷನ್. ಏನ್ ಹೇಳ ಹುಡುಗಿ, ನಿನ್ನ ಕಂಡೀಷನ್ ಏನ್ ಹೇಳ? ನೀ ಹೇಳಿದಂಗ ನಾ ಕೇಳ್ತಾನ. ಹೇಳ್ತೀನಿ ಕೇಳ. ಒಂದೇ ಕಂಡೀಷನ್, ನಾ ಯಾವ ಗಂಡಸರ ಜೊತೆ ಮಾತಾಡ್ಕೊಂತ ನಿಂತ್ರು ಯಾಕ ಅಂತ ಕೇಳಬಾರ್ದು.
ನನ್ನ ಮನೆಗೆ ಯಾವ ಗಂಡಸರು ಬಂದು ಹೋದ್ರು ಯಾಕೆ ಬಂದ್ರು ಅಂತ ಕೇಳಬಾರ್ದು ಹೌದಲ್ಲ ಹಾ ಮತ್ತ ಮೂರನೇ ಕಂಡೀಷನ್ ಏನೈತೆ ಅಂದ್ರ ನಮ್ಮ ಮಾವು ಕಿಂಗುನ್ ಜೊತೆ ಮಾತಾಡ್ಕೊಂತ ನಿಂತ್ನಿ ಅಂದ್ರ ನೀ ಅವನ ಮೇಲೆ ಸಂಶಯ ಮಾಡಬಾರ್ದು ಎದಕ್ಕಂದ್ರ ನಾವು ಒಪ್ಪಿಗೆ ಇಲ್ಲಾಂದ್ರ ಹ್ಞೂ ಅಂದ್ರ ರೆಡಿ ಒಲ್ಲೆ ಅಂದ್ರ ನಡಿ ಲೇ 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 ಸಂಗಿ ನೀ ಸಂಧಿ ಇಲ್ಲಿದ್ದ ಕುಂಬಾರ ಓಣ್ಯಾಗ ಹೋಗಿ ತಿರುಗಾಡಿದ್ರು ನಾ ಏನು ಬೇಡ ನಂಗಿಲ್ಲ ನಿನಗ ಆದ್ರೆ ಈ ಕಡೆ ನಿಂಗನಾರು ಓಣ್ಯಾಗ ಹೋಗಿ ತಿರುಗಾಡ ಬೇಡ ಅನ್ನಂಗಿಲ್ಲ ನಾ ಮನ್ಯಾಗಿಲ್ಲದಾಗ ನೀನ್ ಹಂತಕ್ಕೆ 10 ಮಂದಿ ಹೋದ್ರು ನಾ ಏನ ಸಂಶಯ ಪಡೆಯಂಗಿಲ್ಲ ಆದ್ರ ನಿನ್ನ ಸ್ವಾದ್ರ ಮಾವನ ಮಗ ಕಿಂಗನ ಜೋಡಿ ಮಾತಾಡಿದೆ ಅಂದ್ರ ನಿಂದ ಈ ಊರ ಅಕ್ಷಾಗ ಟಿಂಗ್ ಟಿಸ್ಕ ಪಿಂಗ್ ಪಿರ್ರ ಹುಡುಗಿ ನಂದು ಟೀ ಸಿಸಕ ಇವಂದು ಪಿಂಗಿ ಪಿರ್ರ ನಿನ್ನ ಚಿಕಲಕ 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 ಲೇ ಇದಕ್ ನಾವು ಒಪ್ಪಂಗಿಲ್ಲ ಅಲೋ ನಮ್ಮ ಸ್ವಾದರ ಮಾವ ಅವನ ಜೊತೆ ಮಾತಾಡಬೇಡಂತಿ ಪ್ರೀತಿ ಮಾಡೀನಿ ನಿನ್ನ ಮದುವೆ ಆದ್ರೆ ಜಾಸ್ತಿ ಹೊತ್ತು ನಿನ್ ಜೊತೆ ಮಾತಾಡ್ಕೊಂತ ನಿಂತ್ರು ನಮ್ ಕಿಂಗು ಮಾಮ ನನ್ ಮೇಲೆ ಹುಲಿ ಡ್ಯಾನ್ಸ್ ಮಾಡ್ತಾರೇನ್ರಿ ಹುಲಿ ಡ್ಯಾನ್ಸ್ ಮಾಡ್ತಾರೇನ್ರಿ ಹೇಗಪ್ಪ ಓಕೆನಾ ಹೋಗೋದು ಹೋಕೆ ಹುಡುಗಿ ಇನ್ನೊಂದು ಹೋಗಲ್ಲ ಹಂಗಂದಿ ಮಾತಾಡ್ತಾಳ ಮಾಸ್ತರ ಹೇಳ ಹುಡುಗಿ ನನ್ನ ನಿನ್ನ ನಡುವೆ ಏನೇನು ನಡೆದಿಲ್ಲ ಎಲ್ಲಾ ಮುಗದ ಹಳ್ಳೆ ಹತ್ತಿ ಬಿಟ್ಕೊಂಡು ಹೋಗೈತಿ ಹತ್ತೂರ ಹನುಮಪ್ಪನ ಅಂಗಾರ ಮುಟ್ಟುತ್ತಾನ ಈ ನಾ ನಿನ್ನ ಬಿಡೋದಿಲ್ಲ ಹೌದಾ ಮನಗಂಡ ವಯಸ್ಸ ನಿನಗಾದರೂ ನಾ ನಿನ್ನ ಬಿಡೋದಿಲ್ಲ ನಾ ಮುದುಕಿ ಆದ್ರೂ ನಿನಗ್ ಸಿಗುದಿಲ್ಲ 1 2 3 4 ಹುಟ್ಟಿದವ ಊರಿಗೆ ವಾದರ ನನ್ನ ಕಟ್ಟಿ ಬರ್ತಾರ ನಿನ್ನ ಸಲುವಾಗಿ ಬಂದೆ ತಾಯಿ ಹಾಗೆ ನಿನ್ನ ದೂರ ನಿನ್ನ ಸಲುವಾಗಿ ಬಂದೆ ತಾಯಿ
ಟ್ವೆಂಟಿ ಟ್ವೆಂಟಿ ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಹುಟ್ಟು ಅನ್ನ ಆಡ್ತಾನೆ ಆಟ ಲೇ ಮಗನ ರಂಗ್ಯ ಎಲ್ಲಿ ಹೋದ್ಲಿ ಅಂತನ್ಲಿ ನಮ್ಮ ಲಕ್ಕೋ ಮಗಳಿಂದ ಹುಡುಕ್ಯಾಳತ್ತಾಳ ಈ ಮಗನ ಎಲ್ಲಿ ಹೋಗಿ ಕೂತಾನು ಎಲ್ಲಿ ಇಲ್ಲೋ ಈ ಮಗ ಬಡ್ಡಿಂದ ತುಯಿ ಮಾಡ್ಯಾರ ಬರೇ ಸುಳ್ಳು ಹೇಳ್ತಾನ ನಮ್ಮ ಲಕ್ಕಮ್ಮ ಈ ಮಗನ ಸಣ್ಣ ಮಗ ಅಂತ ಹೇಳಿ ತುಪ್ಪದ ಕೈ ತೊಳೆಯಂಗ ಮಾಡಿ ಹುಲಿ ಹಂಗ ಮೇಯಿಸಿದ್ರು ವಯಸ್ಸಿ ಬಂದ ಮೇಲೆ ಹೆಂಗಸೂರ್ ಬೆಣ್ಣ ತುರ್ಸೋದನ್ರಿ ಈ ಮಂಗ್ಯಾನ ಮಗ ಕಳೆದು ನೀನು ಪೂರ ಕಳೆದೆ ನಮ್ ಲಕ್ಕಮ್ಮನ ಮಾನ ಮರ್ಯಾದಿ ಪೂರ ಕಳೆದೆ ಅಲ್ಲಿ ಇಲ್ಲೇನ್ ಮಾತಾಡ್ಕೊತ ನಿತ್ಯ ಅಲ್ಲಿ ಏ ಹುಡುಗಿ ನಿಂಗ್ ಹೇಳೋರು ಕೇಳೋರು ಅದಾರ ಇಲ್ಲ ಒಂದ್ ಸ್ವಲ್ಪ ಬಾರಪ್ಪ ಮಗನ ಕಿಂಗ್ ಸಿಗರೇಟ ಈ ಕಡೆ ಬಂದಿಪ್ಪ ಮಗನ ಹನುಮಪ್ಪನ ಪೂಜೆ ಮಾಡಿ ನಿನ್ನ ಪಾದ ಯಾಕೆ ಅಗಸ್ಯಾಗ ಮಗನ ಅಲ್ಲೇ ನೀನ್ ಎಲ್ಲಾರ ಹುಡುಕ್ಯಾಡ್ಬೇಕಲ್ಲಿ ಅಲ್ಲೇ ಸಾಲಿ ತಲ ಅಂತ ಸಾಲಿ ಕಡೆ ನೋಡಿನಿ ಅದ ಅಕ್ಷ ಬಂದಂತ ಅಕ್ಷ ನೋಡಿನಿ ಕುಮಾರ ಓಣ್ಯಾಗ ಹನುಮಮ್ಮನ ಜೋಡಿ ಕೂತಾಣ ಅಲ್ಲಿ ನೋಡಿನಿ ಅಲ್ಲೇ ಈ ಚುಣಮೂರವ್ರ ಓಣ್ಯಾಗ ಅಲ್ಲಿಗೆ ರುಕ್ಮಮ್ಮನ ಜೋಡಿ ಕೂತ್ ಮಾತಾಡಕತ್ತ ಅಂತ ತಿಳ್ಕೊಂಡಿದ್ನಿ ಇಲ್ಲಿ ನಿತ್ ಮಾತಾಡಕತ್ತಿಲ್ಲ ಏನ್ ಅಕ್ಕಿ ಕತ್ತ ನಿಂದು ಇಕ್ಕಿ ಜೋಡಿ ಏನ್ ಕೆಲಸ ನಿಂದ ಮಗನ ನಿಂದ ಆಲೇಲೆ ಹುಡುಗ ಶಡ್ಡಿಗೆ ಆಲೇಲೆ ಕಿಂಗ ಪಾಟ ಪಾಟ ಈ ರಂಪಾರ ಹನುಮವನ ಕೂಡ ಹಾಲಿಗೇರಿ ರುಕ್ಮವನ್ ಕೂಡ ಕುಂದ್ರಾಕ ಅವೆಲ್ಲ ಹಳಿ ಹೋಗ್ಯಾವಲಿ ಗಾಡಿ ಈ ಹೊಸ ಗಾಡಿ ನೋಡ್ಕೊತ ಬಂದಿಲ್ಲ ಮಗನ ಕಿಂಗ ಹೊಸ ಗಾಡಿ ನೋಡ್ಕೊತ ಬಂದನ ಅಲ್ಲೇ ಮಗನ ನಮ್ಮ ಅತ್ತಿ ಸಾಯುವಾಗ ನನ್ನ ಮಗಳು ನೀನ ಮದ್ವಿ ಮಾಡ್ಕೊಬಂತೀಯ ಸತ್ತಾಳೆ ಮಗನ ಇನ್ನೊಮ್ಮೆ ಏನ್ರ ನಮ್ಮ ಸಂಗಿ ಜೋಡ್ ನಿಂತು ಮಾತಾಡಿದ್ ನೋಡಿನಂದ್ರ ಮಗನ ನಿನ್ನ ಕಾಲ್ಮಾರ ಹಂಗ್ ಬಡ್ದ್ ಕಳ್ಸ್ ನೋಡ್ಲಿ ಮಗನ ಲೇ ಕಿಂಗ ನೆಟ್ಟಗ ಮಾತಾಡ್ಲಿ ಮಗನ ಕಿಂಗ ಏಟು ಆಗಲಿ ವಯಸ್ಸಿನಾಗ ನೀ ನನಗಿಂತ ಸಣ್ಣವದಿ ಹೋಗ್ ಬೋಸುದಿಕ್ಕೆ ಏಯ್ ಹಂಗ್ಯಾಕ ಪಾಪ ಇದನ್ ಮಾಡತ್ತಿ ನಾನು ಹೂವ ಮಾರಕಂತ ಹೊಂಟಿದ್ನ್ಯಾ ಹೂವ ತಗೊಳಕಂತ ನಿಂದ್ರಿಸಿದ್ರ ಅವ್ರು ಬರೇ ಪ್ರಂಟಿ ಫಸ್ಟ್ ಆಗೈತನ ನಾ ಎಲ್ಲಿ ತಪ್ಪು ತಿಳ್ಕೊಂಡಿದ್ನ್ಯಾಳ ಏ ದೋಸ್ತ ತಪ್ಪು ತಿಳ್ಕೊಂಡ್ ಬೇದ್ನಿ ಸಂಗೆ ಹಿಂಗಾದ್ರೆ ಹೋಗಿ ನಿನಗೊಂದು ಸೀರೆ ತೊಗೊಂಬರ್ಲೆ ಹಂಗಂದಿ ಪಟ್ನ ಯಾವ ಜಾತ್ರೆ ಹೋಗೋಣ ಸೀರೆ ತರಕ ನಮ್ಮೂರು ಜಾತ್ರೆ ತಗೊಂಡ್ ನಡಿ ನಡಿ ಹಂಗಾರ ಅಲ್ಲಿ ಏನೇನದ ನನಗೆ ಎಲ್ಲ ಕೊಡಿಸ್ಬೇಕಾ ಕೊಡ್ಸ್ತಿಲ್ಲ ನಡಿ ಹಂಗಾರ ನೀ ಹೂ ಒಂದಿನ ನಾ ಕೊಡ್ಸುದ್ ಯಾಕೆ ತಡ ಹೋಗಿ ಒಂದ ಹುಲಿ ಡ್ಯಾನ್ಸ್ ಮಾಡ್ತೀರೇನ್ರಿ ಚಿಂತೆಗೆ ಬಿದ್ದ ಕುಣಿತದ ಬಾದಾಮಿ ಹೆಣ್ಣ ಆ ಮಾರಿ ಮ್ಯಾಲ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟಾಗ ಮಾಯದ ಬಾಣ ಅಕ್ಕಿ ಮ್ಯಾಲ ನಾ ಇದ್ದೀನಿ ಪ್ರಾಣ ಎಬ್ಸ
ಹಣೆ ಹನಿಯೇ ಅಮ್ಮ ಮಹಾಲಕ್ಷ್ಮಿ, ಏನಮ್ಮ ನಿನ್ನ ಲೀಲೆ? ಈ ನಿನ್ನ ಋಣವನ್ನ ನಾವೆಷ್ಟು ಕೊಂಡಾಡಿದರೂ ಸಾಲದು ತಾಯಿ. ಅಮ್ಮ, ನಮ್ಮಂತ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ಮಹಾಲಕ್ಷ್ಮಿಯಮ್ಮ ನೀನು. ತಾಯಿ, ನಿನ್ನ ದೇವಸ್ಥಾನಕ್ಕೆ ಬಂದು 5 ಅಮಾಸೆ ಹರಕೆ ಕಟ್ಟಿ ಕಾಯಿ ಕಟ್ಟಿದ್ರೆ ನಮ್ಮ ಹರಕೆಯನ್ನು ಪೂರೈಸುವ ಮಹಾದೇವಿಯಮ್ಮ ನೀನು. ಅಮ್ಮ, ನನ್ನ ಮೈದುನ ಸಿಟಿಯಲ್ಲಿ ಓದ್ತಾ ಇದ್ದಾನೆ. ಅವನಿಗೊಂದು ನೌಕರಿಯನ್ನು ದಯಪಾಲಿಸಿದ್ಯಾ ಆದ್ರೆ ನಿನಗೆ 1 ತೊಲೆ ನತ್ತನ್ನ ಮಾಡಿಸಿಕೊಡುವೆ ತಾಯಿ, 1 ತೊಲೆ ನತ್ತನ್ನ ಮಾಡಿಸಿಕೊಡುವೆ. ಬಹು ದಿನಗಳಿಂದ ಕಾಡುತ್ತಿರುವ ಕನಸು ಇಂದು ನೆನಸಾಗುವ ಸಮಯ ಬಂದಾಗಿದೆ ಪಾರ್ವತಿ. ಇಂದು ಈ ರಂಗೇಗೌಡನ ಪ್ರೇಯಸಿಯಾಗಲೇಬೇಕು. ಓಹೋ ಓಹೋ, ಏನು ಪಾರ್ವತಿ ದೇವಿಯವರೇ ಈ ಕಡೆ ಗಮನ? ಅದನ್ನು ಕೇಳೋದಕ್ಕೆ ನೀನ್ಯಾರು? ನಾನು ಯಾರು? ಸುತ್ತು 25 ಹಳ್ಳಿಗಳ ಸರದಾರ ಏಕ ಒಡೆಯ ರಂಗೇಗೌಡ. ಓಹೋ, ನೀವಾ ಶ್ರೀಮಂತರು? ಇಲ್ಲಿವರೆಗೂ ಬಂದ್ರ? ಹಕ್ಕಿಯಂತೆ ಹಾರುತ್ತಿರುವ ಹಾರಿ ಬಂದ ಹೆಣ್ಣನ್ನ ಚಿರಿತಂತೆ ಹಿಡಿದು ತುಟಿ ಕಚ್ಚಿ ಮುದ್ದಾಡಲು ಬಂದಿರುವೆ. ಏ ಶ್ರೀಮಂತ, ಜನಕ್ಕೆ ನ್ಯಾಯ ಹೇಳುವ ಒಡೆಯ ನೀನು. ಇಂಥ ಮಾತು ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನ್ನ ಜನ್ಮಕ್ಕೆ? ಪಾರ್ವತಿ, 10 ವರ್ಷದಿಂದ ಹೊಂಚು ಹಾಕಿ ಕುಳಿತಿರುವ ಈ ನಿನ್ನ ಅಂಗ ಸೌಂದರ್ಯವನ್ನು ಒಂದೊಂದಾಗಿ ಬಿಚ್ಚೆ ಪ್ರೀತಿ ಎಂಬ ಕಾಮದಾಟ ಆಡಲು ಬಂದಿರುವೆ. ಎಲ್ಲವೋ ಹುಚ್ಚು ಶ್ರೀಮಂತ. 10 ವರ್ಷ ಹಿಂದೆ ಇಟ್ಟಿರುವ ಆ ನಿನ್ನ ಕಾಮದ ಸೇಡಿಗೆ ನನ್ನನ್ನ ಮುಟ್ಟೋದಕ್ಕೆ ಬರಬೇಡ. ನಾನು ಈ ಊರಿನ ಚಿಕ್ಕ ರೈತ, ಶಿವಪ್ಪನ ಹೆಂಡತಿ, ಕಲಿಯುಗದ ಪಾರ್ವತಿ ಅನ್ನೋದನ್ನ ಮರಿಬೇಡ. ನನ್ನ ಗಂಡ ಕಟ್ಟಿದ ಈ ತಾಳಿಯನ್ನ ನೋಡಿ ಮರ್ಯಾದೆಯಿಂದ ಹೊರಟು ಹೋಗ್ಬಿಡೋ ಇಲ್ಲಿಂದ. ಮರ್ಯಾದೆ ಎಂಬ 3 ಅಕ್ಷರ ಮಾರಿ ಹೋಗಿದೆ ಈ ಸಮಾಜದಲ್ಲಿ. ಅಂತದರಲ್ಲಿ ಮರ್ಯಾದೆ ನಿನಗೆ ಮರ್ಯಾದೆ ಅಂತ ಇದ್ದರೆ ನನ್ನಿಂದ ತಪ್ಪಿಸಿಕೊಂಡು ಹೋಗು. ನೋಡೋಣ. ಏ ಶ್ರೀಮಂತ, ಹಣ ಇದೆ ಅಂತ ಹಾರಾಡಿದ್ದೆ ಆದಿ ಈ ನಿನ್ನ ಪೌರುಷವನ್ನ ತೋರಿಸಲು ಬಂದ್ರೆ ನಿನ್ನ ಮರಣ ಹೋಗ್ಬೇಕಾಗುತ್ತೆ. ಎಚ್ಚರ. ಎಚ್ಚರ.
ನನಗೆ ಎಚ್ಚರ. ಎಚ್ಚರ ಎಂದು ಹುಚ್ಚರಂತೆ ಮಾತನಾಡಲು ಹೋದರೆ ಹುಚ್ಚಬೇಕಾಗುತ್ತದೆ ಎಲ್ಲೋ ಹೆಣ್ಣೆ. ಬಡವನ ಮನೆಯಲ್ಲಿ ಕಾಲ ಕಳೆಯುತ್ತಿರುವ ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದರೆ 25 ಹಳ್ಳಿಗಳ ಸರದಾರ ಎನಿಸಿಕೊಂಡು ಗರ್ಭಾರದಿಂದ ಮೆರೆಯುತ್ತಿರುವ ನನಗೆಷ್ಟು ಗೊತ್ತಿರಬಾರದು. ಸುಮ್ಮನೆ ನನ್ನ ಕೋಪವನ್ನು ನೆತ್ತಿಗೇರಿಸಬೇಡ. ಹಠ ಮಾಡದೆ ಸೆರಗಾಸು. ನೋಡಿ ಶ್ರೀಮಂತ್ರೆ, ನಾನಂತವಳಲ್ಲ. ನಾನು ಮದುವೆಯಾದ ಹೆಣ್ಣು ಮಗಳು. ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಬಾಳುವ ಗಣತಿ ಹೆಣ್ಣು ನಾನು. ನೋಡಿ, ಈ ನನ್ನ ಶೀಲ ಏನೇ ಇದ್ರು ನನ್ನ ಗಂಡನಿಗಾಗಿ ಮೀಸಲಿಟ್ಟಿದ್ದೇನೆ ಹೊರತು ನಿಮ್ಮಂತ ಅಯೋಗ್ಯರಿಗೆ ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನೋಡಿ, ನಾನು ಭಾರತದ ನಾರಿಯಾಗಿ ಬಾಳ್ಬೇಕು. ದಾರಿ ನನಗೆ. ಭಾರತ ನಾರ್ಯ ಅದು ಮದುವೆಯಾದ ಹೆಣ್ಣು. ನಿನ್ನ ಉಪದೇಶ ಕೇಳಲಕ್ಕೂ ನಾನು ಇಲ್ಲಿ ಬಂದಿಲ್ಲ ಪಾರ್ವತಿ. ಸುಮ್ಮನೆ ಸೆರಗು ಹಾಸಿದರೆ ಸರಿ, ಎಲ್ಲವಾದರೆ ಎಲ್ಲಿದ್ದಾರೆ ನಿನ್ನ ಭಾರತ ನಾರಿಯರು? ಹೀಗೆ ಹೊರಗಡೆ ಹೋಗಿ ಬರುತ್ತೇನೆ ಎಂದು ಹೇಳಿ ಪ್ರೀತಿಸಿದ ಹುಡುಗನ ಜೊತೆ ಸಿನಿಮಾ ನೋಡಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ಹಾದಿಯಲ್ಲಿ ಹೋಗುತ್ತಿರುವಾಗ ತಾನು ಪ್ರೀತಿಸಿದ ಹುಡುಗನ ಫೋನು ಬಂದಾಗ ಗಂಡನಿಗೆ ಗೊತ್ತಾಗಬಾರದೆಂದು ಸೀರಿ ಸೆರಗಿನಲ್ಲಿ ಮುಚ್ಚಿಕೊಂಡು ಮಾತನಾಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ದುಡ್ಡಿಗೆ ಆಸೆ ಪಟ್ಟುಕೊಂಡು ಕಟ್ಟಿಕೊಂಡ ಗಂಡನನ್ನು ಬಿಟ್ಟು ಆಸೆ ಹುಟ್ಟಿಸಿದ ಮಿಂಡನ ಮಲೆಗೆ ಹೋಗಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ಕುರುಡು ಕುಂಟು ಗಂಡನೇ ದೇವರನ್ನ ಮತ್ತೊಬ್ಬ ಮಿಂಡನ ಜೊತೆ ಚಕ್ಕಂದಾಡಿ ಬರುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ದುನಿಯಾದಲ್ಲಿ. ಗಂಡನನ್ನು ಗಗನದೆತ್ತರ ಹಾರಿಸಿ ಮಿಂಡನ ಕೈ ಹಿಡಿದು ಗಂಡನ ಗರತಿರಂದು ತಾಳಿ ಕಟ್ಟಿಸಿಕೊಂಡ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಹೇ ಭಾರತ ನಾರಿ, ಎಂತ ನುಡಿಗಳು ನಿನಗೆ ಬೇಕೋ ಅಥವಾ? ಏ ಶ್ರೀಮಂತ, ಸಾಕು ನಿಲ್ಸೋ ಈ ನಿನ್ನ ಒಟ್ಟಾದ ಮಾತುಗಳನ್ನ. ಯಾರೋ ಒಬ್ಳು ಹಾದಿ ಬಿಟ್ಟು ನಿಂತಿದ್ದಾಳೆ ಅಂದ ಮಾತ್ರಕ್ಕೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ತಿಳ್ಕೊಳ್ಳೋದು ನಿಂದು ತಪ್ಪು ತಿಳುವಳಿಕೆ. ಹೆಣ್ಣೆ, ನಿನ್ನ ಉಪದೇಶ ಕೇಳಲಿಕ್ಕೆ ನಾನು ಇಲ್ಲಿ ನಿಂತಿಲ್ಲ. ಸುಮ್ಮನೆ ಹಠ ಮಾಡಿ ನಿನ್ನ ಸೆರಗ ಹಾಸಿದರೆ ಸರಿ. ನೀಚ, ನನ್ನ ಸನಿಹ ಬರಬೇಡ ನೀನು. ನೋಡು, ಒಂದು ಊರಲ್ಲಿ ಸೂಳಿಯರು ಇರ್ತಾರೆ, ಗರತಿಯರು ಇರ್ತಾರೆ. ಆದ್ರೆ ಈ ಊರಲ್ಲಿ ಇರುವರೆಲ್ಲ ಪವಿತ್ರವಾದ ಗರತಿಯರು. ಏ ನೀಚ, ಈ ನಿನ್ನ ಕಾಮದ ಚಪಲವನ್ನ ತೀರಿಸ್ಕೋಬೇಕಾದ್ರೆ ಪಟ್ಟಣಕ್ಕೆ ಹೋಗೋ. ಕೈ ಮಾಡಿ ಕರೀತಾರೆ ಆ ನಿನ್ನ ಸೂಳಿಯರು. ಈ ನಿನ್ನ ಉಪದೇಶ ಕೇಳಲಿಕ್ಕೆ ನಾನು ಇಲ್ಲಿ ನಿಂತಿಲ್ಲ. ಸುಮ್ಮನೆ ಸೆರಗ ಹಾಕು. ಕಲ್ಲಿನಂತ ಇರುವ ನನ್ನ ದೇಹ ಮೃದುವಾಗಿ ಚಂಚಲವಾಗಿದೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲವಾದ್ರೆ ಏನು ಮಾಡಬಲ್ಲಿಯೋ ಕಾಮುಕ? ಏನು ಮಾಡುವಲೆ? ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಕೇಳಿದರೆ ಸರಿ.
ಎಲ್ಲವಾದರೆ ನಿನ್ನ ಬಟ್ಟೆ ಬಿಚ್ಚಿ ಬೆತ್ತಲೆ ಹಾಗೆ ಮಾಡಿ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಸುಮ್ಮನೆ ಏ ಶ್ರೀಮಂತ, ಇದೆಲ್ಲ ಹಗಲುಗನಸನ ಕಾಣ್ಬೇಡ ನೀನು. ಒಂದು ವೇಳೆ ನೀ ನನ್ನನ್ನು ಹೊತ್ತೊಯ್ಯಲು ಬಂದಿದ್ದೀ ಆದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀಚ ಶಂಡ ನನ್ನ ಮಗನೇ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುತ್ತಲೇ ಆದರದ ರಂಡೆ. ಹಾಗಾದರೆ ಮುಗಿಯಿತು ನಿನ್ನ ಶೀಲದ ಕಥೆ. ಏ ಕಟಕ, ಈ ವಿಷಯ ನನ್ನ ಗಂಡನಿಗೆ ಗೊತ್ತಾಗಿದ್ದೆ ಆದ್ರೆ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ದೇಹವನ್ನೇ ಇಬ್ಬಾಗ ಮಾಡ್ತಾನೆ, ನನಗೆ ನೆನಪಿರ್ಲಿ. ನಿನ್ನ ಗಂಡನ ಹೆಸರು ಹೇಳಿ ಕೂಗಾಡಿದರೆ ನಿನ್ನನ್ನು ಬಿಡುತ್ತಾನೆ ಎಂದು ಕನಸಬೇಡ. ಇಂಥ ರೂಪವತಿ ಒಬ್ಬಂಟಿಯಾಗಿ ಸಿಕ್ಕಾಗ ನಿನ್ನನ್ನು ಬಿಡಲು ಮನಸ್ಸು ಬರೋದಿಲ್ಲ. ಸೊಮ್ಮನೆ ಬಾರಲೇ ನನ್ನ ರಥ. ಛೀ, ಕೈ ಬಿಟ್ಟು ಮಾತನಾಡೋ ಕತ್ತೆ. ಸುಮ್ಮನೆ ಇಲ್ಲಿಂದ ಹೊರಟೋಗೋ ಕಾಮುಕ. ಕಾಮುಕ? ಹಾಗಾದರೆ ಈ ಕಾಮುಕ ಕಾಮದ ಆಟವನ್ನು ಆಡಲೇಬೇಕು. ಬಾಣೆ ಯಾರು ಇಲ್ಲವೆಂದು ತಿಳಿದುಕೊಂಡಿರುವನಲ್ಲ ಬಚ್ಚ ಮಗನೇ. ನನ್ನ ವಿಷಯಕ್ಕೆ ಅಡ್ಡಿ ಬಂದು ಆರಂಭದಲ್ಲಿರುವ ನನ್ನ ಪ್ರೇಮವನ್ನು ಅಡ್ಡಿಪಡಿಸುತ್ತಿರುವ ನೀನ್ಯಾವನಲೇ ಬಚ್ಚ ನನ್ನ ಮಗನೇ. ಕೊರತು ಹೆಣ್ಣು ಮಕ್ಕಳ ಮೇಲೆ ತಮ್ಮ ಕಾಮದ ಚಪಲವನ್ನು ತೀರಿಸಿಕೊಳ್ಳಲು ಬಂದಿರುವ ನಿಮ್ಮಂತ ಹಲಾಲ್ ಕೋರ್ ನನ್ನ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲು ಬಂದಿದ್ದಾನೆ ಈ ನಿನ್ನ ಪಾಲಿನ ಯಮಾಕಾಶ. ನಿನ್ನಲ್ಲಿ ಇವನು ಬರೀ ಆಕಾಶನಲ್ಲೇ ದುರ್ಬನ್ ಹಚ್ಚದೆ ನಕ್ಷತ್ರಗಳು ಇಷ್ಟೇ ಇದೆ ಎಂದು ಹೇಳುವ ಈ ನಾಡಿನ ಶೂರ. ಈ ಇಡೀ ಊರಿಗೆ ನಾನೇ ಸೂರನೆಂದು ಮೆರೆಯುತ್ತಿರುವಾಗ ನೀನ್ಯಾವನಲೇ ಸೂರ? ಹಾಗಾದರೆ ಹಿಂದೂ ನಿನ್ನ ಮನೆಯನ್ನು ಸುಟ್ಟು ಹಾಕಿದಾಗ ಎಲ್ಲಿ ಹೋಗಿತ್ತಲೇ ನಿನ್ನ ಸೂರತನ? ಗೌಡ, ನನ್ನ ಮನೆ ಸುಟ್ಟಿರುವ ವಿಷಯ ನೆನಪಿಸಿಕೊಂಡರೆ ನನ್ನ ರೋಮನಾಳಗಳು ಕದಕದ ಕುದಿಯುತ್ತವೆ. ಎಂದಿಲ್ಲ ನಾಳೆ ಆ ನಿನ್ನ ಅರಮನೆಯನ್ನು ಸುಟ್ಟು ಬೂದಿ ಮಾಡದಿದ್ದರೆ ನನ್ನ ಹೆಸರು ನಿನ್ನ ಪಾಲಿನ ಯಮಧರ್ಮ ಆಕಾಶವೇ ಅಲ್ಲ. ಯಮಧರ್ಮ? ಲೇ ಬಡ ಬಿಕಾರಿ ನನ್ನ ಮಗನೇ, ತುತ್ತು ಕುಳ್ಳಿಗೆ ಅಲದಾಡಿ ಭಿಕ್ಷ ಬೇಡುತ್ತಿರುವ ನೀನು ಅಂತದರಲ್ಲಿ ನನಗೆ ಯಮಧರ್ಮ? ಲೇ ಕುಣೆ, ನಾಯಂತೆ ಅಲೆದಾಡಿ ತುತ್ತು ಕುಳ್ಳಿಗೆ ಭಿಕ್ಷ ಬೇಡುತ್ತಿರುವ ನೀನೊಂದು ಮಳ್ಳ ಕುರಿ. ಸಕ್ಕಿದೆ ಶ್ರೀಮಂತ, ಇದು ಕುರಿ ಅಲ್ಲಲೇ ಸಿಂಹದ ಮರಿ. ಸಿಂಹದ ಮರಿಯ? ಏ ಆಕಾಶ, ನಿನ್ನಂತ ಸಿಂಹದ ಮರಿಗಳು ದಿನಕ್ಕೆ 4-6 ಕೊಂದು ಗದ್ದಿಗೆ ಕಟ್ಟಿಸುತ್ತೇನೆ. ಅಂತದರಲ್ಲಿ ನೀನು ನನಗೆ ಇಲ್ಲಿ ಇಲಿ ಮರಿ. ಏ ಬಚ್ಚ, ಸುಮ್ಮನೆ ಹೊರಟು ಹೋಗಿಬಿಡು. ಗೌಡ, ಹೊರಟು ಹೋಗಲು ಬಂದಿಲ್ಲಲೇ ನಾಗರ ಹಾವಿನಂತ ಎಡೆಬಿಚ್ಚಿ ಕರತಿ ಹೆಣ್ಣು ಮಕ್ಕಳ ಮೇಲೆ ಕಾಮದ ಚಪಲ ತೀರಿಸಿಕೊಳ್ಳುವಂತ ನಿಮ್ಮಂತ ಬಂಡ ಶ್ರೀಮಂತರನ್ನು ನೆಟ್ಟಿ ತುಳಿಯಲು ಬಂದಿದ್ದಾನೆ ನಿನ್ನ ಪಾಲಿನ ಈ ಯಮಧರ್ಮಾಕಾಶ. ಲೇ ಗೌಡ, ನಿನ್ನಲ್ಲಿ
ನಿನ್ನಲ್ಲಿ ಗಂಡಸ್ತನನೇ ಇದ್ದಿದ್ದಾದ್ರೆ ಒಟ್ಟಿ ನೋಡಲೇ ನನ್ನ ಅತ್ತಿಗೆಯನ್ನು. ಮುಟ್ಟುವುದಕ್ಕೆ ಹೆದರುತ್ತಾನೆ ಎಂದು ತಿಳಿದುಕೊಳ್ಳಬೇಡಲೇ ಪಚ್ಚ ನನ್ನ ಮಗನೇ. ನಿನ್ನಲ್ಲಿ ತಾಕತ್ತಿದ್ರೆ ಮುಟ್ಟಿ ನೋಡು ನನ್ನ ದೇಹವನ್ನು. ಲೇ ನೀನಷ್ಟೇ ಅಲ್ಲಲೇ, ಗರತಿ ಹೆಣ್ಣು ಮಕ್ಕಳ ಮೇಲೆ ಅವನ ಕೈ ಮಾಡಿದರು, ಅವನ ಎದೆ ಬಗೆದು ಅವನ ಎದೆ ರಕ್ತವನ್ನು ಚೆಂಡಾಡಿ ಬಿಡುತ್ತಾನೆ. ಇದು ನಿನಗೆ ಮೊದಲ ಎಚ್ಚರ. ಎಚ್ಚರ ಎಚ್ಚರ ಎಂದು ಹುಚ್ಚರಂತೆ ಮಾತನಾಡಬೇಡಲೇ ಆಕಾಶ. ಸುಮ್ಮನೆ ಹೊರಟು ಹೋಗಿ ಬಿಡು. 9 ತಿಂಗಳು ಹೊತ್ತು ಎತ್ತು ಜೋಪಾನ ಮಾಡಿ ತಾಯಿಗಿಂತ ಹೆಚ್ಚಾಗಿ ಬೆಳೆಸಿದ ಈ ನನ್ನ ಅತ್ತಿಗೆಯನ್ನು ನಿನ್ನ ಕೈಯಲ್ಲಿ ಸಿಲುಕಿಸಿ ಹೋಗಲು ನಾನೇನು ರಣ ಹೇಳಿಯಲ್ಲಲೇ. ಮತ್ತೆ ಏನಾದರೂ ನನ್ನ ಅತ್ತಿಗೆಯ ತಂಟೆಗೆ ಬಂದಿದ್ದೆ ಆದರೆ ನಿಮ್ಮಂತ ಶ್ರೀಮಂತರಿಗೆ ಸಿಡಿದ ಹುಲಿಯಾಗಬೇಕಾಗುತ್ತದಲೇ. ಇದು ನಿನಗೆ ಮೊದಲು ಎಚ್ಚರ. ಶ್ರೀಮಂತರ ದರ್ಪಕ್ಕೆ ಸಿಡಿದೊದ್ದ ಹುಲಿಯ. ಲೇ ಬಚ್ಚ, ಸಮಯ ಸಿಕ್ಕಾಗ ನಿನ್ನನ್ನು ನೋಡಿಕೊಳ್ಳುತ್ತಾನಲೇ ಚಂಡ. ಲೇ ಪಾರು, ಇವತ್ತು ನಿನ್ನ ಮೈದುನ ಬಂದ ಅಂತ ನಿನ್ನ ಚೀಲ ಉಳಿಯಿತು. ಮುಂದೊಂದು ದಿನ ನೋಡುವಂತೆ ಈ ರಂಗೇಗೌಡನ ಆರ್ಭಟ. ಹೋಗಲೇ ಹೋಗು. ನಿಮ್ಮಂತ ಶ್ರೀಮಂತರಿಗೆ ಹೇಗೆ ಸರ್ಪವಾಗಿ ನಿಲ್ಲಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾ, ನೀವೆಲ್ಲಿಗೆ ಹೊರಟಿದ್ದೀರಮ್ಮ? ಮೈದುನ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನೀಚ ಬಂದು ಅಡ್ಡಗಟ್ಟಿದ. ನೀನು ಬಂದೆ ಅಂತ ನನ್ನ ಮಾನ ಉಳಿತು. ಇರ್ದಿದ್ರೆ ನೋಡಪ್ಪ, ನೀ ನನ್ನ ಮೈದುನಲ್ಲ, ನೀ ನನ್ನ ಪಾಲಿನ ಮಗ ಕಣೋ, ನೀ ನನ್ನ ಪಾಲಿನ ಮಗ. ಆಯ್ತಮ್ಮ, ಹಾಗಾದರೆ ಮನೆಗೆ ಹೋಗೋಣ ಬನ್ನಿ ಅತ್ತಿಗೆಮ್ಮ. ಮೈದುನ, ಇಲ್ಲಿ ನಡೆದಿರೋ ವಿಷಯ ನಿಮ್ಮ ಅಣ್ಣನವ್ರ ಮುಂದೆ ಹೇಳಬಾರ್ದು. ಆಯ್ತು ಅತ್ತಿಗೆಮ್ಮ, ಮನೆಗೆ ಹೋಗೋಣ ನಡೆಯಿರಿ. ಆಹಾ, ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾನೆ ಸೃಷ್ಟಿಕರ್ತ. ಎತ್ತ ನೋಡಿದ್ರೆತ್ತ ಸರೋವರ, ಈ ಸರೋವರದಲ್ಲಿ ಜುಳುಜುಳು ಹರಿಯುತ್ತಿರುವ ನೀರು, ಹಕ್ಕಿ ಪಕ್ಷಿಗಳ ಹಾರಾಟ. ಈ ರಮ್ಯವಾದ ತಾಣದಲ್ಲಿ ನಾನು ಪ್ರೀತಿಸಿದ ವ್ಯಕ್ತಿ ಜೊತೆ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದಾಡಬೇಕೆನ್ನುವ ಆಸೆ ಆಗ್ತಾ ಇದೆ. ಹೌದು, ಇಷ್ಟೊತ್ತಾದ್ರೂ ನನ್ನ ಪ್ರಿಯಕರ ನಂದೀಶ ಬರ್ಲೇ ಇಲ್ವಲ್ಲ. ಹಾಯ್ ರಂಜನಿ. ಹಾಯ್ ನಂದೀಶ್. ರಂಜನಿ, ಯಾಕೆ ನನ್ನನ್ನು ಇಲ್ಲಿಯವರೆಗೆ ಬರಲು ಹೇಳಿದ್ದು? ನಿನಗಾಗಿ ಬದುಕಿ ಬಾಳ್ಬೇಕೆನ್ನುವ ನಾನು ನಿಮ್ಮ ಜೊತೆ ಕಾಲ ಕಳೆಬೇಕು ಅನ್ಕೊಂಡಿದ್ದು ತಪ್ಪ? ಮೇಲಾಗಿ ನೀವು ನನ್ನನ್ನ ಪ್ರೀತಿನ ಮಾಡಿಲ್ವಾ? ಚೇಚೆ, ಹಾಗೇನಿಲ್ಲ ರಂಜನಿ. ಸಾರಿ, ಸ್ವಲ್ಪ ಬರುವುದು ಲೇಟ್ ಆಯ್ತು. ಸಾರಿ ಅಂದಾಕ್ಷಣ ನಿಮ್ಮನ್ನ ಕ್ಷಮಿಸ್ಬಿಡ್ಬೇಕಾ? ನಾನು ನಿಮಗೋಸ್ಕರ ಎಷ್ಟೊತ್ತಿನಿಂದ ಕಾಯ್ತಾ ಇರ್ಬೇಕು ಗೊತ್ತಾ? ಬೇಗ ಬರ್ಬೇಕಂತ ಇದ್ದೆ ರಂಜನಿ, ಸ್ವಲ್ಪ ಕೆಲಸವಿತ್ತು, ಮುಗಿಸಿಕೊಂಡು ಬರುವುದು ಲೇಟ್ ಆಯ್ತು. ಹೌದು, ನೀನು ಹೀಗೆ ಹೇಳ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ನಂದೀಶ್. ನನಗಂತೂ ನೀನು
ಈ ರೀತಿ ಮಾತಾಡ್ತಾ ಇದೆಯಾ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ನಂದೀಶ್, ಆಶ್ಚರ್ಯ ಆಗ್ತಾ ಇದೆ. ರಂಜನಿ, ನೀನು ತಪ್ಪು ತಿಳಿದ ಹಾಗೆ ನನ್ನ ಮನಸ್ಸಲ್ಲಿ ಹಾಗೇನಿಲ್ಲ. ನಿನ್ನ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯ, ನಿನ್ನ ಅಂದವಾದ ಸೌಂದರ್ಯವನ್ನು ನನ್ನ ಕಣ್ಣಿನಿಂದ ನೋಡಿದರಷ್ಟು ಪ್ರೀತಿ ಕೊಟ್ಟಿದೆ. ಇಂತಹ ಪ್ರೀತಿಯನ್ನು ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ. ನೋಡು ರಂಜನಿ, ನಾವಿಬ್ಬರು ಹೀಗೆ ಪ್ರೇಮಿಗಳಾಗಿರಬೇಕೆನ್ನುವುದೇ ನನ್ನ ಆಸೆ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ರಂಜನಿ, ನನಗಿಲ್ಲ. ನಂದೀಶ್, ನೀನು ಹೀಗೆ ಮಾತನಾಡ್ತಾ ಇದೆಯಲ್ಲ, ಈ ರಮ್ಯವಾದ ಸ್ಥಳದಲ್ಲಿ ನಿಜ ಹೇಳಬೇಕು ಅಂದ್ರೆ ನಾವಿಬ್ರು ನಿಂತಿದ್ದೆ ಆದ್ರೆ ಹುಟ್ಟಿದ ಸೂರ್ಯ ಮುಳುಗೋಗಿದ್ದೇ ಗೊತ್ತಾಗಲ್ಲ ಅಲ್ವಾ? ಹೌದು ರಂಜನಿ, ನೀ ಹೇಳುವ ಮಾತು ನಿಜವಿದೆ. ಆದರೆ ನನ್ನನ್ನು ಇಲ್ಲಿಯವರೆಗೆ ಬರಲು ಹೇಳಿದ್ದು ಕಾರಣ? ನಂದೀಶ್, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಹೇಳು ರಂಜನಿ, ಅದ್ಯಾವ ವಿಷಯ? ನಮ್ಮಿ ಬರಲಿ, ಯಾಕೆ ಮುಚ್ಚಿ ಮರಿ? ಧೈರ್ಯವಾಗಿ ಹೇಳು. ನಂದೀಶ್, ಎಷ್ಟು ದಿನ ಅಂತ ನಾವು ಹೀಗೆ ತಿರುಗಾಡ್ದು, ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋದು ಒಳ್ಳೇದಲ್ವೇ? ಬೇಡ ರಂಜನಿ, ಬೇಡ. ಇನ್ನೂ ಸ್ವಲ್ಪ ದಿನ ಹೋಗಲಿ, ನಂತರ ಮದುವೆ ಆಗೋಣ. ನಂದೀಶ್, ನಾವೇನಾದ್ರೂ ಮದುವೆ ಹಿಂದಕ್ಕೆ ಹಾಕಿದ್ರೆ ನಮ್ಮಿಬ್ಬರ ಪ್ರೀತಿ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾಗಿದ್ದೆ ಆದ್ರೆ ನಾವಿಬ್ರು ದೂರ ಆಗ್ಬಿಡ್ಬೇಕಾಗತ್ತೆ. ಅದಕ್ಕೆ ನಮ್ಮ ಅಣ್ಣನಿಗೆ ಗೊತ್ತಾಗದಂತೆ ನಾವಿಬ್ರು ಮದುವೆ ಆಗ್ಬಿಡೋಣ. ಆ ನಂತರ ಮದುವೆ ಆದ ನಂತರ ನಮ್ಮಿಬ್ಬರ ಓದು ಮುಂದುವರಿಸಿದ್ರಾಯ್ತು ಬಿಡು. ರಂಜನಿ, ಮದುವೆ ಆದ ನಂತರ ಓದಲಿಕ್ಕೆ ಆಗುವುದಿಲ್ಲ. ನೋಡು ರಂಜನಿ, ಆ ದೇವರು ನಮಗೆ ನಾನು ನೀನು ಗಂಡ ಹೆಂಡತಿ ಎಂದು ಗಂಟು ಹಾಕಿದಾಗ ನೀನೇಕೆ ಚಿಂತಿಸುವೆ ರಂಜನಿ? ಇನ್ನೂ ಸ್ವಲ್ಪ ದಿನ ಹೋಗಲಿ, ನಂತರ ಮದುವೆ ಆಗೋಣ. ಆಯ್ತು ಸರಿ, ಇಬ್ಬರ ಜಗದಲ್ಲಿ ಒಬ್ರಾದ್ರೂ ಸರ್ಕೋಬೇಕಲ್ಲ. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ. ರಂಜನಿ, ನಾನು ಪರೀಕ್ಷೆ ಮುಗಿದ ಮೇಲೆ ಊರಿಗೆ ಹೋಗ್ತೀನಿ. ಊರಿಗೆ ಯಾವಾಗ ಬರ್ತೀಯಾ? ನಾನು ಕೂಡ ಪರೀಕ್ಷೆ ಮುಗಿದ ನಂತರನೇ ಊರಿಗೆ ಹೋಗೋದು. ನಾನು ನಾಳೆ ಬರುವ 2ನೇ ತಾರೀಕು ಊರಿಗೆ ಹೋಗ್ತೇನೆ ರಂಜನಿ. ನೀನು ಯಾವಾಗ ಬರ್ತೀಯಾ? ನಾನು ನೀವು ಪರೀಕ್ಷೆ ಮುಗಿದ ನಂತರ ನೀವು ಹೋಗ್ತೀರಾ, ನಾನು ನನ್ನ ಪರೀಕ್ಷೆ ಮುಗಿದ ನಂತರ ನಾನು ಹೋಗ್ತೀನಿ. ಹಾಗಾದರೆ ಒಂದು ಸುರಿಮಳೆಯನ್ನು ಸುರಿಸು. ಇಷ್ಟದಂತೆ ಆಗಲಿ. ಆನಂದನ ತಾಳಲಾರೆ, ಚಿನ್ನನ ತಲ್ಲಿನ ಹೀನಲಾರೆ, ನನ್ನ ಕನಸಲು ಬಯಕೆಗಳು ಹೊಸ ಹೊಸ ಕನಸುಗಳು ನೀನೆಂದಿದೆಂದು ನನ್ನೊಡನೆ ಎಂದು ಆನಂದನ ತಾಳಲಾರೆ, ಚಿನ್ನನ ತಲ್ಲಿನ ಹೀನಲಾರೆ, ನನ್ನ ಕನಸಲು ಬಯಕೆಗಳು ಒಂದೇ ಹೊಸ ಹೊಸ ಕನಸುಗಳು, ನನ್ನ ಕನಸಲು ಬಯಕೆಗಳು ಒಂದೇ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನೊಡನೆ.
ಹೋಗ್ಬನ್ನಿ. ಇದೇನು ನಂದೀಶನ್ನ ಪ್ರೀತಿಸಿ ನಾಟಕ ಆಡ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅವನು ನನ್ನನ್ನ ಮದುವೆ ಆಗ್ಲಿಕ್ಕೆ ಒಪ್ಕೊಳ್ಳೇ ಇಲ್ವಲ್ಲ. ಇನ್ನೂ 2 ವರ್ಷಗಳ ಕಾಲ ಕಳಿ ಅಂತ ಹೇಳ್ತಾ ಇದ್ದಾನೆ. ಇರ್ಲಿ, ಏನೇ ಆಗ್ಲಿ, ಪರೀಕ್ಷೆ ಮುಗಿದ ನಂತರ ಊರಿಗೆ ಹೋಗ್ತಾ ಇದ್ದಾನಲ್ಲ, ಅಲ್ಲೇ ಹೋಗಿ ಮಾತಾಡಿದ್ರಾಯ್ತು. ರಂಗನ ಪತ್ರಕ್ಕೆ ಕಶ್ಯಪ್ ಪಾರ್ವತಿ, ಹೇ ಪಾರ್ವತಿ, ಬಂದಿರಿ ರೀ? ಯಾಕ್ರಿ ಕೆಮ್ತಾ ಇದ್ದೀರಾ ಸ್ವಾಮಿ? ನಿಮ್ ತಲೆ ಸುಡ್ತಾ ಇದೆ, ನಿಮಗೆ ಜ್ವರ ಬಂದಿದೆ ಅಂತ ಕಾಣಿಸ್ತಾ ಇದೆ ರೀ. ಏನ್ರಿ ನೀವು ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋದಂದ್ರೆ ಹೇಗೆ? ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಪಾರ್ವತಿ, ಆಸ್ಪತ್ರೆಗೆ ಹೋಗುವಂಥದ್ದು ನನಗೇನಾಗಿಲ್ಲ ಪಾರ್ವತಿ. ನಿನ್ನೆ ಹೊಲದಿಂದ ಬರುವಾಗ ಬಾಯಿ ಯಾರಿ ನೀರಡಿಕೆ ಆಯ್ತು, ಅದಕ್ಕೆ ಕೆರೆಯಲ್ಲಿ ಸ್ವಲ್ಪ ನೀರು ಕುಡಿದು ಬಂದೆ. ಅಷ್ಟಕ್ಕೆ ಕೆಮ್ಮು, ನೆಗಡಿ, ಶೀತವಾಗಿ ಸ್ವಲ್ಪ ಮೈ ಬಿಸಿಯಾಗಿದೆ ಅಷ್ಟೇ ಪಾರ್ವತಿ. ನೋಡಿ, ನಿಮಗೆ ಕೆಮ್ಮು ನೆಗಡಿ ಅಂದ್ರೆ ತುಂಬಾ ಅಲರ್ಜಿ ಆಗುತ್ತೆ ರೀ. ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ. ಪಾರ್ವತಿ, ನನಗೇನು ಆಗಿಲ್ಲ, ನೀನು ಎಲ್ಲದಕ್ಕ ಭಯ ಪಡ್ತಾ ಇರ್ತೀಯಲ್ಲ. ಏನ್ರಿ ನೀವು? ಕಡಿಮೆ ಆಗುತ್ತೆ ಅಂತ ನೀವ್ ಹೀಗೆ ಕೊಳ್ತ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ? ನೋಡಿ ಸ್ವಾಮಿ, ರಾತ್ರಿ ವೇಳೆಯಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವೇನ್ರಿ ಮಾಡೋದು? ನಡೀರಿ ಆಸ್ಪತ್ರೆಗೆ ಹೋಗೋಣ. ಪಾರ್ವತಿ, ನಾನು ಹೊಲಕ್ಕೆ ಹೋಗಿ ಬರುವಾಗ ಹರಿಲಕ್ಕಿ ತಪ್ಲ ಮತ್ತು ತಿನ್ನು ಎಲಿ, ಸುಣ್ಣವು ಎಲ್ಲವೂ ಬೆರೆಸಿ ತಿಂದಿದ್ದೇನೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುತ್ತದೆ ಪಾರ್ವತಿ, ಕಡಿಮೆ ಆಗುತ್ತದೆ. ಅಲ್ಲರಿ, ಇಂಥ ಸಮಯದಲ್ಲಿ ಆಯುರ್ವೇದಿಕ್ ಔಷಧಗಳು ಕೆಲಸ ಮಾಡೋದಿಲ್ಲ ಸ್ವಾಮಿ. ನೋಡಿ, ಎಲ್ಲವನ್ನ ಪರೀಕ್ಷೆ ಮಾಡೋದಕ್ಕಿಂತ ಡಾಕ್ಟರ್ ಇದ್ದಾರೆ. ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗಿ ಬರೋಣ ಬನ್ನಿ. ಪಾರ್ವತಿ, ಪಾರ್ವತಿ, ನನಗೇನಾಗಿಲ್ಲ, ಭಯ ಪಡುವಂಥದ್ದು ಅಂತ ಹೇಳಿದರು. ಕುಂದರ್ಗಿ ಡಾಕ್ಟರ್ನ ಹತ್ರ ಹೋಗಿ ಬರೋಣ ಅಂತ ಹೇಳ್ತಿರಲ್ಲ. ನಿನ್ನಂತ ಹೆಂಡತಿಯನ್ನು ಪಡೆದಿದ್ದು ನಾನೇ ಭಾಗ್ಯಶಾಲಿ ಪಾರ್ವತಿ, ನಾನೇ ಭಾಗ್ಯಶಾಲಿ. ಆಯ್ತು ಸ್ವಾಮಿ, ಆಸ್ಪತ್ರೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೇಗಿದ್ರು ನನಗೆ ಅಂತ ಕೆಮ್ಮಿನ ಔಷಧಿ ತಂದಿದ್ದೀರಾ, ಗುಳಿಗೆ ತಂದಿದ್ದೀರಾ. ಬನ್ನಿ, ಸ್ವಲ್ಪ ಊಟ ಮಾಡಿ ಅವನ್ನೇ ತೆಗೆದುಕೊಳ್ಳುವರಂತೆ ಒಳಗೆ ಬನ್ನಿ. ಆಯ್ತು ಪಾರ್ವತಿ. ಅಣ್ಣ, ಅತ್ತಿಗೆ, ಮೈದಿನ ಈಗ ಬಂದೆ ಏನಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಏನಪ್ಪ ಪತ್ರ ಬರೀದಿ ಹಾಗೆ ಬಂದಿರ್ಬಿಯಲ್ಲ, ಏನ್ ವಿಶೇಷ? ಅತ್ತಿಗೆ, ಪರೀಕ್ಷೆ ಮುಗಿದಿತ್ತು, 10 ದಿನ ರಜೆ ತೆಗೆದುಕೊಂಡು ನಿಮ್ಮನ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ. ಅತ್ತಿಗೆ, ಅಣ್ಣ ಆಕಾಶ ಎಲ್ಲಿ ಕಾಣ್ತಾ ಇಲ್ಲವಲ್ಲ, ಹೊಲಕ್ಕೆ ಹೋಗಿದಾರ ಅತ್ತಿಗೆ? ನಿಮ್ಮಣ್ಣ ಇದೀಗ ತಾನೇ ಹೊಲದಿಂದ ಬಂದು ಒಳಗಡೆ ಮಲ್ಕೊಂಡಿದ್ದಾರೆ. ಆಕಾಶ ಒಬ್ಬರೇ ಹೊಲಕ್ಕೆ ಹೋಗಿದ್ದಾನೆ. ಯಾಕತ್ತಿಗೆ ಈ ವೇಳೆಯಲ್ಲಿ ಅಣ್ಣ ಮನೆಗಿದ್ದಾನಲ್ಲ, ಯಾಕೆ ಮೈಯಲ್ಲಿ ಹುಷಾರಿಲ್ಲವೇ? ಅದೇನೋ ಕೆರೆಯಲ್ಲಿ ಸ್ವಲ್ಪ ನೀರು ಕುಡಿದ್ರಂತೆ, ಅದಕ್ಕೆ ಶೀತ ಕೆಮ್ಮು ಆಗಿ ಜ್ವರ ಬಂದು ಮಲಗಿದ್ದಾರೆ ಅಷ್ಟೇ. ಹಾಗಾದ್ರೆ ಡಾಕ್ಟರ್ ಏನಂದ್ರು ಅತ್ತಿಗೆ ಅಣ್ಣನಿಗೆ? ಇಲ್ಲಪ್ಪ, ನಾನು ಎಷ್ಟು ಹೇಳಿದ್ರು ಅವರು ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ಕೊನೆ ಪಕ್ಷ ಊಟನಾದ್ರೂ ಮಾಡಿ ಮಲಗಿ ಅಂದ್ರೆ ಹಾಗೆ ಮಲಗಿದ್ದಾರೆ ನಿಮ್ಮಣ್ಣನವರು. ಏನು, ಅಣ್ಣ ಆಸ್ಪತ್ರೆ ಹೋಗಿಲ್ಲವೇ? ಯಾಕತ್ತಿಗೆ ಅಣ್ಣ ಬೇಡ ಅಂದ್ರೆ
ಆಕಾಶನಾದ್ರೂ ಕಳಿಸಿ ಡಾಕ್ಟರ್ನು ಬರ ಹೇಳಬಾರದ ಅತ್ತಿಗೆ? ಹೌದಪ್ಪ, ಈಗ ಆಕಾಶ್ ಬಂದ ನಂತರ ಡಾಕ್ಟರ್ ಕರೆಯಲು ಕಳಿಸ್ಬೇಕು ಅಂತ ನಾನೇ ಅನ್ಕೊಂಡಿದ್ದೆ. ಆಮೇಲೆ ಕಳಿಸ್ತೀನಿ, ಬಾ ನೀನು ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿದಂತೆ. ಇಲ್ಲ ಹೇಳು. ಬಾರಪ್ಪ, ನೀನು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿದಂತೆ. ಬಾ, ಆಕಾಶ್ ಬಂದ ನಂತರ ನಾನು ಡಾಕ್ಟರ್ ಕರೆಯಲು ಕಳಿಸ್ತೀನಿ. ಅತ್ತಿಗೆ, ಆಕಾಶ ಹೊಲದಿಂದ ಯಾವಾಗ ಬರ್ತಾನೋ ಗೊತ್ತಿಲ್ಲ, ನಾನೇ ಹೋಗಿ ಡಾಕ್ಟರ್ನ ಕರೆದುಕೊಂಡು ಬರ್ತೀನಿ ಅತ್ತಿಗೆ. ಬೇಡಪ್ಪ, ನೋಡು, ನಮ್ಮನ್ನು ಪರೀಕ್ಷೆ ಮಾಡೋ ಡಾಕ್ಟ್ರು ಈಗ ಬೇರೆ ಮನೆ ಮಾಡಿದ್ದಾರೆ. ಅದು ನಿನಗೆ ಎಲ್ಲಿ ಅಂತ ಗೊತ್ತಿಲ್ಲ. ಅವ್ರು ಬಂದ ನಂತರ ಕರ್ಕೊಂಡು ಬರ್ತಾರೆ. ನೀನು ಊಟ ಮಾಡುವಂತೆ ಒಳಗೆ ಬಾ. ತಮ್ಮ ನಂದೇಶ, ಯಾವಾಗ ಬಂದಿದೆಯಪ್ಪ ತಮ್ಮ, ಯಾವಾಗ ಬಂದಿದೆ? ಈಗ ತಾನೇ ಬಂದೆ ಅಣ್ಣ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವಂತೆ, ಡಾಕ್ಟರ್ ಹತ್ತಿರ ಆದ್ರೂ ಹೋಗಿ ಬರೋಣ, ಬಾರಣ್ಣ, ಬಾ ಹೋಗಿ ಬರೋಣ. ನಮ್ಮ ನಂದೇಶ, ನನಗೇನಾಗಿದೆಯೋ, ನಾನು ಗುಂಡು ಕಲ್ ತರ ಇದ್ದ ಹಾಗೆ ಇದ್ದೇನೆ. ಸ್ವಲ್ಪ ಕೆಮ್ಮು ನೆಗಡಿ ಆಗಿ ಮೈ ಬಿಸಿಯಾಗಿದೆ ಅಷ್ಟೇ. ಅಷ್ಟಕ್ಕೆ ಕುಂದರಿಗೆ ಡಾಕ್ಟರ್ ಹತ್ತಿರ ಹೋಗಿ ಬರೋದು ಬೇಡ ತಮ್ಮ, ಬರೋದು ಬೇಡ. ಅಣ್ಣ, ಹೀಗೆ ನೆಗ್ಲೆಕ್ಟ್ ಮಾಡಬಾರದು. ಒಂದು ಇಂಜೆಕ್ಷನ್ ಮಾಡಿಸಿದರೆ ಎಲ್ಲ ಸರಿ ಹೋಗುತ್ತೆ, ಬಾರಣ್ಣ ಹೋಗಿ ಬರೋಣ. ನಂದೀಶ, ಇರ್ಲಿ ಬಿಡಪ್ಪ, ಅವರು ಆಸ್ಪತ್ರೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೂ ಆಯುರ್ವೇದಿಕ್ ಔಷಧಿ ತೆಗೆದುಕೊಂಡಿದ್ದಾರೆ, ಸ್ವಲ್ಪ ಕಡಿಮೆ ಆದ್ರೂ ಆಗ್ಬೋದು. ಬಾರಪ್ಪ, ನೀನು ಊಟ ಮಾಡುವಂತೆ ಒಳಗ್ ಬಾ. ಅತ್ತಿಗೆ, ಊಟ ಆಮೇಲೆ ಮಾಡೋಣ. ಎಲ್ಲರೂ ಸೇರಿ ಊಟ ಮಾಡಿ ಬಹಳ ದಿನವಾಯಿತು. ಆಕಾಶ ಬಂದ ಮೇಲೆ ಊಟ ಮಾಡೋಣ ಅತ್ತಿಗೆ. ನೋಡಪ್ಪ, ಅವನು ಬರೋದು ತುಂಬಾ ಹೊತ್ತಾಗ್ಬೋದು. ನೀನು ದೂರದ ಊರಿನಿಂದ ಬಂದಿದ್ಯಾ. ಬಾ, ಮೊದಲು ನೀನು ಊಟ ಮಾಡುವಂತೆ ಒಳಗ್ ಬಾ. ಯಾವಾಗ ಬಂದಿದ್ಯಾನ? ಆಕಾಶ, ನಾನು ಬಂದು ಅರ್ಧ ಗಂಟೆ ಆಯ್ತು. ಹೇಗಿದೀಯಪ್ಪ? ಅಣ್ಣ, ನಿನ್ನ ಪರೀಕ್ಷೆ ಹೇಗಾಯ್ತಣ್ಣ? ಪರೀಕ್ಷೆ ಚೆನ್ನಾಗಿ ಆಗಿದೆ ಆಕಾಶ್. ಪಾರ್ವತಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ರಾಯ್ತು. ನಡಿ ಪಾರ್ವತಿ. ಅತ್ತಿಗೆ, ಅಣ್ಣ ಬೆಂಗಳೂರಿಂದ ಇವತ್ತು ನಮ್ಮೂರ ಜಾತ್ರೆಗೆ ಬಂದಿದ್ದಾನೆ. ಅಣ್ಣನ ಸಂತೋಷಕ್ಕಾಗಿ ಒಂದು ಗೀತೆಯನ್ನಾದರೂ ಆಡಬಾರದೆ?